ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವೀಕ್ಷಕರಿಗೆ ಅಭ್ಯರ್ಥಿಗಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಪ್ರಮುಖವಾಗಿ ಒಂದು ಬಿಗ್ ಮಹತ್ವದ ಒಂದು ಮಾಹಿತಿ ಅಂತ ಹೇಳ್ಬೋದಾಗಿರುವಂತದ್ದು. ಸೊ ಒಂದು 5ನೇ ರೌಂಡ್ ನ ಬಳಿಕ ಎಲ್ಲ ಒಂದು ಅಭ್ಯರ್ಥಿಗಳು BEd ನ ಒಂದು 6th ರೌಂಡ್ ಗೆ ಸಂಬಂಧಪಟ್ಟಂತೆ ಕಾಯ್ತಾ ಇದ್ರಿ ಅಂತ ಹೇಳ್ಬೋದಾಗಿರುವಂತದ್ದು. ಒಂದು ಪ್ರಕ್ರಿಯೆ ಯಾವಾಗ ಶುರುವಾಗುತ್ತೆ, ನಂತರ ಆಪ್ಷನ್ ಎಂಟ್ರಿ ಯಾವಾಗ ಬಿಡುಗಡೆ ಮಾಡ್ತಾರೆ, ಸೀಟ್ ಮೆಟ್ರಿಕ್ಸ್ 5ನೇ ರೌಂಡ್ ನ ಬಳಿಕ ಉಳಿಕೆ ಆಗಿರುವಂತದ್ದು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತೆಲ್ಲ ಕೇಳ್ತೀರಿ. ಸೊ ಇದೀಗ ಅಭ್ಯರ್ಥಿಗಳಿಗೆ ಅಧಿಕೃತವಾಗಿ ಒಂದು CSL ನ ಅಧಿಕೃತ ವೆಬ್ಸೈಟ್ ನಲ್ಲೇ ಒಂದು ಏನು ಸೀಟ್ ಮೆಟ್ರಿಕ್ಸ್ ನ ಪ್ರಕಟ ಮಾಡಿರುವಂತದ್ದಾಗಿರುತ್ತೆ. ಒಂದು 5ನೇ ರೌಂಡ್ ನ ಬಳಿಕ ಉಳಿಕೆ ಆಗಿರುವಂತಹ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಅನ್ನ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಬಿಡುಗಡೆ ಮಾಡುವಂತದ್ದಾಗಿರುತ್ತೆ. ಸೊ ಇವಾಗ ಒಂದು 6ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಗಳನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಹೇಳಿಕೆ ಕೂಡ ಒಂದು ಪ್ರಕಟಣೆಯಲ್ಲಿ ಇದೆ ಅಂತ ಹೇಳ್ಬೋದಾಗಿರುವಂತದ್ದು. ಕೆಲವೊಂದು ಅಭ್ಯರ್ಥಿಗಳನ್ನ ನೋಡಿದಾಗ ಕೂಡ ಗಾಬರಿ ಆಗ್ತಿದ್ದೀರಾ. ಸೊ ಏನ್ ಈ ತರ ಕೊಟ್ಬಿಟ್ಟಿದ್ದಾರೆ ಅಂತ. ಸೊ ಏನನ್ನ ಕೊಟ್ಟಿದ್ದಾರೆ, ಯಾವ ಅಭ್ಯರ್ಥಿಗಳಿಗೆ ಅದು ಮಾಹಿತಿ ಅರ್ಥ ಕೂಡ ಆಗುತ್ತಾ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದಾಗಿರುತ್ತೆ. ಮತ್ತೆ ಈ ತರ ಒಂದು ಮಾಹಿತಿನ ಕೂಡ ತಿಳಿಸಿದರೆ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ BEd ಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳುವಂತದ್ದಾಗಿ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಉಚಿತವಾಗಿ BEd ಗೆ ಸಂಬಂಧಪಟ್ಟಂತೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಎಲ್ಲ ಒಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ನಿಮಗೆ ಸಿಗ್ತಿರುತ್ತೆ. ಅದಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಇದು ಉಚಿತ ಆಗಿರುತ್ತೆ ಅಂತ ಹೇಳ್ತಾ ಮತ್ತೆ ಹೆಚ್ಚುವರಿ ವಿಡಿಯೋಸ್ ಅನ್ನು ವೀಕ್ಷಣೆ ಮಾಡಬೇಕು ಅಂತಿದ್ರೆ ಅದು ಜಾಯ್ನ್ ಆಪ್ಷನ್ ಕೂಡ ನೀಡುವಂತದ್ದಾಗಿರುತ್ತೆ. BEd ಕುರಿತು ಹೆಚ್ಚುವರಿ ವಿಡಿಯೋಸ್ಗಳನ್ನ ಕೂಡ ಅಲ್ಲಿ ಜಾಯ್ನ್ ಆಗೋರ ಮುಖಾಂತರ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ಮತ್ತೆ ಈಗ ಅಭ್ಯರ್ಥಿಗಳಿಗೆ ಸಾಕಷ್ಟು ಇವಾಗ ಒಂದು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿ ಮಾಡಿದ ಎಲ್ಲ ಅಭ್ಯರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂತಲ್ಲ. ಸೊ ಆಪ್ಷನ್ ಎಂಟ್ರಿ ಮಾಡಿದ ತಕ್ಷಣ ಕೆಲವೊಂದು ಅಭ್ಯರ್ಥಿಗಳು ಅನ್ಕೊಂತಾರೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಸೀಟ್ ಸಿಗುತ್ತೆ ಹಾಗೆ ಅಂತ. ಆಪ್ಷನ್ ಎಂಟ್ರಿ ಮಾಡೋದು ಪರಿಗಣನೆ ಆಗ್ತಾರೆ. ಬಟ್ ಆಪ್ಷನ್ ಎಂಟ್ರಿ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿಯ ಕಾಲೇಜ್ಗಳನ್ನ ಆಯ್ಕೆ ಮಾಡಬೇಕು, ನಿಮ್ಮ ಒಂದು ಪರ್ಸೆಂಟೇಜ್, ರಿಸರ್ವೇಷನ್, ಕ್ಯಾಟಗರಿಗಳು, ಯಾವ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ಗಳು ಯಾವ ತರ ಇದಾವೆ, ಯಾವ ಡಿಸ್ಟ್ರಿಕ್ಟ್ ಕಾಲೇಜ್ಗಳನ್ನ ಆಯ್ಕೆ ಮಾಡಬೇಕಿರುತ್ತೆ, ಮತ್ತೆ ನಿಮ್ಮ ಒಂದು ಪರ್ಸೆಂಟೇಜ್ಗೆ ಸೀಟ್ ಸಿಗಬೇಕು ಅಂದ್ರೆ ಎಷ್ಟು ಕಾಲೇಜ್ಗಳನ್ನ ಆಯ್ಕೆ ಮಾಡಬೇಕಿರುತ್ತೆ, ಏನು ಎತ್ತ ಮತ್ತೆ ಕಾಲೇಜ್ಗಳ ಬಗ್ಗೆ ವಿಚಾರಿಸುವಂತದ್ದಾಗಿರ್ಬೋದು. ಸಂಪೂರ್ಣವಾಗಿ ಅಭ್ಯರ್ಥಿಗಳಿಗೆ ಯಾರು ಕೂಡ ಗೈಡ್ ಮಾಡ್ತಿಲ್ಲ, ಏನು ಎತ್ತ ಹೇಳೋರಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನೀವು ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಿರುತ್ತೆ. ಅದಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಅಗತ್ಯ ಇರುತ್ತೆ ನಿಮಗೆ. ಇನ್ಸ್ಟಾಗ್ರಾಮ್ನ ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ. ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲಿ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಕೆಲ ಅಭ್ಯರ್ಥಿಗಳಿಗೆ ಹಾಗೆ ಹೋಗ್ಬಿಟ್ಟು ಹಂಗೆ ಮೆಸೇಜ್ ಹಾಕಿರ್ತೀರಿ. ಯಾಕಂದ್ರೆ ಸಾಕಷ್ಟು ಅಭ್ಯರ್ಥಿಗಳ ಕಡೆಯಿಂದ ಮೆಸೇಜ್ ಬರ್ತಿರುತ್ತೆ. ನಿಮ್ಮ ಮೆಸೇಜ್ ನಮಗೆ ತಲುಪ್ತೇನೆ ಹೋಗಬಹುದಾಗಿರುತ್ತೆ. ಮತ್ತೆ ನಿಮ್ಮ ಒಂದು ಮೆಸೇಜ್ಗೆ ಒಂದು ಬಾರಿ ರಿಪ್ಲೈ ಬಂದರೂ ಕೂಡ ಮತ್ತೆ ರಿಪ್ಲೈ ಬರೋದಕ್ಕೆ ಮತ್ತೆ ಸಾಕಷ್ಟು ಐಡಿಗಳು ಇರಬಹುದಾಗಿರುತ್ತೆ. ಮತ್ತೆ ನಿಮ್ಗೆ ಅಲ್ಲಿ ತನಕ ಸಮಯನೂ ಕೂಡ ಹಾಳಾಗಬಹುದಾಗಿರುತ್ತೆ. ಮತ್ತೆ ಸಾಕಷ್ಟು ಐಡಿಗಳಿಂದ ನಿಮ್ಮ ಮೆಸೇಜ್ ನಮಗೆ ತಲುಪುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಆ ಕಾರಣಕ್ಕೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆದಾಗ ನಿಮಗೆ ಅಲ್ಲಿ ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಇರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬರ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದಾಗಿರುತ್ತೆ. ಮತ್ತೆ ಇತರೆ ಸೌಲಭ್ಯಗಳು ಕೂಡ ನಿಮಗೆ ಸಿಗೋದಾಗಿರುತ್ತೆ. ಒಂದು ಅಫಿಷಿಯಲ್ ನೋಟಿಫಿಕೇಶನ್ಗಳನ್ನು ವೀಕ್ಷಣೆ ಮಾಡೋದಾಗಿರ್ಬೋದು. ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಸಮಸ್ಯೆಗಳು, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದ್ರ ಮುಖಾಂತರ ಸೂಕ್ತ ಸಲಹೆ ಮಾರ್ಗದರ್ಶನ ಕಾಲ್ ಮುಖಾಂತರ ಪಡ್ಕೋಬಹುದಾಗಿರುತ್ತೆ. ಸೊ ಅಗತ್ಯ ಇರುವಂಥ ಅಭ್ಯರ್ಥಿಗಳು ಯಾರು ಕೂಡ ಗೈಡ್ ಮಾಡ್ತಿಲ್ಲ, ಏನು ಅಂತ ಗೊತ್ತಾಗ್ತಿಲ್ಲ, ಸಮಸ್ಯೆಗಳನ್ನು ಮಾಡ್ಕೊಂಡಿದ್ದೀವಿ ತರ ಅಂತಕ್ಕಂಥ ಅಭ್ಯರ್ಥಿಗಳು ಏನು ಮಾಡಬೇಕು ಎತ್ತಾ. ಸೊ ನಿಮ್ಮ ಒಂದು ಸಮಸ್ಯೆಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಅಗತ್ಯ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋರ ಮುಖಾಂತರದಲ್ಲಿ. ನಂತರ ನೀವು ನಮಗೆ ಮೆಸೇಜ್ ಅಥವಾ ಇನ್ಸ್ಟಾಗ್ರಾಮ್ ಕಾಲ್ ಮಾಡಿದಾಗ ನಿಮಗೆ ಅದಕ್ಕೆ ಸೂಕ್ತ ಸಲಹೆ ಮಾರ್ಗದರ್ಶನ ನಾವು ಕೊಡ್ತೀವಿ ಅಂತ ಹೇಳ್ತಾ. ಸೊ ನಿರ್ಲಕ್ಷ್ಯನ ಸಾಕಷ್ಟು ಅಭ್ಯರ್ಥಿಗಳು ಇದುವರೆಗೂ ಕೆಲವೊಂದು ಅಭ್ಯರ್ಥಿಗಳು ಮಾಡ್ತಾ ಬರ್ತೀರಾ ಅಂತ ಹೇಳ್ಬೋದು. ಸೊ ನಮ್ಮ ಒಂದು ಸೂಕ್ತ ಸಲಹೆ ಮಾರ್ಗದರ್ಶನದಿಂದ ಸಾಕಷ್ಟು ಅಭ್ಯರ್ಥಿಗಳಿಗೆ ಸೀಟ್ ತಗೊಂಡು ಅಡ್ಮಿಷನ್ಗಳು ಕೂಡ ಆಗ್ತಿದೆ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಎಲ್ಲ ಅಭ್ಯರ್ಥಿಗಳು ಆಲ್ ದ ಬೆಸ್ಟ್ ಹೇಳೋದು ನಾವು ಹೇಳಿದೀವಿ. ನಿಮ್ಮಷ್ಟು ಪಾಡಿಗೆ ನೀವು ನಿರ್ಲಕ್ಷ್ಯಗಳನ್ನ ಮಾಡ್ಕೊಂಡು ಹಾಗಾಗಿ ಇದ್ದೀರಾ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು, ಅಥವಾ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಕ್ಕೆ ರೆಡಿ ಇದ್ದೀರಾ ಅಂದ್ರೆ ಸಮಸ್ಯೆ ಇರಲ್ಲ, ಅಥವಾ ಬರೋ ವರ್ಷ ಕೂಡ ಹೋಗ್ತೀವಿ ಅಂತಕ್ಕಂಥ ಅಭ್ಯರ್ಥಿಗಳು ಸಮಸ್ಯೆ ಇರೋದಿಲ್ಲ. ಬಟ್ ಆದರೂ ಕೂಡ ಹೇಳೋದು ಹೇಳ್ಬೇಕಿತ್ತು, ಹೇಳಿದೀವಿ ಅಂತ ಹೇಳ್ತೇವೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಕನ್ನಡದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಭ್ಯರ್ಥಿಗಳಿಗೆ. ಅಲ್ಲಿ ಅಭ್ಯರ್ಥಿಗಳಿಗೆ ಸೊ ಒಂದು PDF ಅನ್ನು ಕೂಡ ಅಪ್ಲೋಡ್ ಮಾಡಿದ್ವಿ. ಒಂದು 5th ರೌಂಡ್ಗೆ ಸಂಬಂಧಪಟ್ಟಂತೆ ಅಂದ್ರೆ 5th ರೌಂಡ್ ಬಳಿಕ ಉಳಿಕೆ ಆಗಿರುವಂಥ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಏನಿದ್ವಲ್ಲ, ಸೊ ಅದರ ಒಂದು PDF ಆರ್ಟ್ಸ್ ಮತ್ತು ಸೈನ್ಸ್ ವಿದ್ಯಾರ್ಥಿಗಳು ಅಪ್ಲೋಡ್ ಆಗಿರುತ್ತೆ, ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ನಂತರದಲ್ಲಿ ಇವಾಗ ಒಂದು 6th ರೌಂಡ್ಗೆ ಸಂಬಂಧಪಟ್ಟಂತೆ ಇಲಾಖೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದೀರಾ. ಸೊ ಅಲ್ಲಿ ಅಭ್ಯರ್ಥಿಗಳಿಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಕ್ರೀನ್ ಮುಖಾಂತರದಲ್ಲಿ. ಹೆಚ್ಚುವರಿ ಮಾಹಿತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಇನ್ಸ್ಟಾ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳಿರುವಂಥದ್ದಾಗಿರುತ್ತೆ. ಇವಾಗ ಪ್ರಕಟಣೆಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಅಭ್ಯರ್ಥಿಗಳು ತಾವಿಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಒಂದು ಫೆಬ್ರವರಿ 9, 2026 ಪ್ರಕಟ ಆಗಿರುವಂಥದ್ದಾಗಿರುತ್ತೆ. ಒಂದು ಪ್ರಕಟಣೆಯಲ್ಲಿ ಪ್ರಮುಖವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದು. ಕೆಲವೊಂದು ಅಭ್ಯರ್ಥಿಗಳು ಇದರಲ್ಲಿ ಗಾಬರಿ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಯಾರನ್ನ ಪರಿಗಣಿಸ್ತಾರೆ, ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 2025ನೇ ಸಾಲಿನ BEd ದಾಖಲಾತಿ ಸಂಬಂಧ 5ನೇ ಪಟ್ಟಿಯ ಹಂಚಿಕೆ ಪ್ರಕಾರ ಸೇರ್ಪಡೆಯಾಗಿ ಉಳಿಕೆಯಾಗಿರುವಂತಹ ಸೀಟುಗಳ ಕಾಲೇಜುವಾರು ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಈ ದಿನ ಪ್ರಕಟಿಸಲಾಗ್ತಿದೆ ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಹಿಂದಿನ ಎಲ್ಲ ಅಂದರೆ ಯಾರನ್ನ ಪರಿಗಣಿಸ್ತಾರೆ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಈ ಹಿಂದಿನ ಎಲ್ಲ ಸೀಟು ಹಂಚಿಕೆ ಪಟ್ಟಿಗಳು ಮತ್ತು 5ನೇ ಪಟ್ಟಿಯಲ್ಲಿ ಸೀಟು ಹಂಚಿಕೆ ಆಗಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ಕೆಲವೊಂದು ಅಭ್ಯರ್ಥಿಗಳು ಪ್ರಶ್ನೆ ಆಗ್ತಿರೋದು 5ನೇ ರೌಂಡಲ್ಲೇ ನಮಗೆ ಫಸ್ಟ್ ಟೈಮ್ ಸೀಟ್ ಸಿಕ್ಕಿತ್ತು, ಅಥವಾ 5ನೇ ರೌಂಡಲ್ಲಿ ನಮಗೆ ಸ್ಟಾರ್ ಮಾರ್ಕ್ಗಳು ಬಂದಿತ್ತು. ಓಕೆ, ಸ್ಟಾರ್ ಮಾರ್ಕ್ ಬಂದರೂ ಸಮಸ್ಯೆ ಇರೋದಿಲ್ಲ, ಪರಿಗಣನೆ ಆಗ್ತೀರಾ. ಸೊ ನಂತರದಲ್ಲಿ ಇವಾಗ 5ನೇ ರೌಂಡಲ್ಲಿ ಸ್ಟಾರ್ ಮಾರ್ಕ್ ಯಾವ ಅಭ್ಯರ್ಥಿಗಳು ಬಂದಿತ್ತಲ್ಲ ಅವರೆಲ್ಲ ಆಟೋಮೆಟಿಕ್ಲಿ ನೆಕ್ಸ್ಟ್ ರೌಂಡ್ಗೆ ಎಲಿಜಿಬಲ್ ಇರ್ತೀರಾ. ಅದ್ರ ಬಗ್ಗೆ ನಾವು ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ದೀವಿ. ಒಂದು ಬಾರಿ ಮಾತ್ರ ಇದುವರೆಗೂ ನಿಮಗೆ ಸೀಟ್ ಸಿಕ್ಕಿದೆ ಅಂದರೆ ನೀವು ಎಲಿಜಿಬಲ್ ಇರ್ತೀರಾ. ಸೊ ಇಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 5ನೇ ಪಟ್ಟಿಯಲ್ಲಿ ಸೀಟು ಹಂಚಿಕೆ ಆಗಿರುವ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಅಂತಲೂ ಕೂಡ ಕೊಟ್ಟಿದ್ದಾರಲ್ಲ. ಅಥವಾ ಇದುವರೆಗೆ ಎಲ್ಲ ರೌಂಡು ಮತ್ತು 5ನೇ ರೌಂಡು ಹೊರತುಪಡಿಸಿ ಈ ಅಭ್ಯರ್ಥಿಗಳನ್ನ ತಂದಾಗ ಫಸ್ಟ್ ಟೈಮ್ ನಮ್ಗೆ 5ನೇ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ಮತ್ತು ಇವಾಗ ನಮ್ಮನ್ನ ಬಿಟ್ಬಿಡ್ತಾರ ಅಂತೆಲ್ಲ ಅಭ್ಯರ್ಥಿಗಳು ಡೌಟ್ ಆಗೋದಿರುತ್ತೆ. ಇಲ್ಲ ಆ ಥರ ಕೊಟ್ಟಿದ್ದರಷ್ಟು ಅಭ್ಯರ್ಥಿಗಳೇ ನೀವು 5ನೇ ರೌಂಡಲ್ಲಿ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು, 5ನೇ ರೌಂಡಲ್ಲಿ ಮಾತ್ರ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ಇದೆಲ್ಲ ಇದುವರೆಗೂ ಅದಕ್ಕೂ ಮುಂಚೆ ಎಲ್ಲ ಸ್ಟಾರ್ ಮಾರ್ಕ್ ಬಂದರು. ಸೊ ನಿಮಗೆ 5ನೇ ರೌಂಡಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ನೀವು ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡಿದರೆ ನಿಮ್ಮನ್ನು ಕೂಡ ಪರಿಗಣಿಸ್ತಾರೆ. ಇಲ್ಲಿ ಆ ಥರ ಕೊಟ್ಟಿದ್ದರಷ್ಟೇ ಅಭ್ಯರ್ಥಿಗಳಿಗೆ. ಸೊ ಯಾಕಂದರೆ ಒಬ್ಬ ಅಭ್ಯರ್ಥಿಗೆ 2 ಅವಕಾಶ ಇರುವಂಥದ್ದಾಗಿರುತ್ತೆ ಸೀಟನ್ನು ಪಡ್ಕೊಳ್ಳಿಕ್ಕೆ. ಒಂದು ಬಾರಿ ಸಿಕ್ಕಂಥ ಕಾಲೇಜ್ ಬೇಡ ಅಂದರೆ ನೆಕ್ಸ್ಟ್ ರೌಂಡನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ರೌಂಡಲ್ಲೂ ಕೂಡ ಟ್ರೈ ಮಾಡ್ಬೋದಿರುತ್ತೆ. ಸೊ ಆ ರೀತಿಯಾಗಿರುವಂಥದ್ದು ಇಲಾಖೆ ಅಧಿಕೃತ ಮಾಹಿತಿ ಹಿಂದಿನ ಪ್ರಕಾರದಲ್ಲಿ ಕೂಡ ತಿಳಿಸುವಂಥದ್ದು. ಇಲ್ಲಿ ಆ ಥರ ಕೊಟ್ಟಿದ್ದಾರೆ, ಗಾಬರಿಯನ್ನು ಆಗಕ್ಕೆ ಹೋಗಬೇಡಿ. ಉಳಿದಲ್ಲ ಅಂದರೆ ನೀವು ನೆಕ್ಸ್ಟ್ ರೌಂಡನ್ನು ಕೂಡ ಸೆಲೆಕ್ಟ್ ಮಾಡಿರಬೇಕಿರುತ್ತೆ. ಮತ್ತು ಪ್ರಮುಖವಾಗಿ ಗಮನಿಸಿ, ಎಲ್ಲ ಅಭ್ಯರ್ಥಿಗಳು ತಮ್ಮ ಮುಂದಿನ ಸುತ್ತಿನ ಹಂಚಿಕೆ
ಆಗಿ ಪ್ರಕಟಿಸಿರುವ ಸೀಟ್ ಮೆಟ್ರಿಕ್ಸ್ ಪ್ರಕಾರ ಖಾಲಿ ಇರುವ ಸ್ಥಾನಗಳಿಗೆ ಕಾಲೇಜುಗಳ ಆಯ್ಕೆ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳಲು ಫೆಬ್ರವರಿ 11, 2026 ಅವಕಾಶನ ಕೊಟ್ಟಿರುವಂಥದ್ದಾಗಿರುತ್ತೆ, ಅವಕಾಶ ಕಲ್ಪಿಸಿದೆ. ಕಾಲೇಜುಗಳ ಆಯ್ಕೆ ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ, ಯಾರು ಆಯ್ಕೆ ಮಾಡ್ತಾರಲ್ಲ ಆಪ್ಷನ್ ಎಂಟ್ರಿನ, ಆ ಅಭ್ಯರ್ಥಿಗಳನ್ನು ಮಾತ್ರ ಸೀಟು ಹಂಚಿಕೆ ಒಂದು ಪಟ್ಟಿ ಇರುತ್ತಲ್ಲ, ಸೀಟು ಆಯ್ಕೆಗೆ ಪ್ರಕ್ರಿಯೆಗೆ ಪರಿಗಣಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟರೆ. ಅಂದರೆ ಸೀಟ್ ಅಲಾಟ್ಮೆಂಟ್ ಸಂದರ್ಭದಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸ್ತೇವೆ ಅಂತ ಇಲ್ಲಿ ಮಾಹಿತಿನ ಇಲಾಖೆ ಕಡೆಯಿಂದ ತಿಳಿಸಿರುವಂಥದ್ದಾಗಿರುತ್ತೆ. ಸೊ ಇನ್ನು ಪ್ರಮುಖವಾಗಿ ತಿಳಿಸಿದರೆ ನವೆಂಬರ್ 12, 2025 ಪ್ರಕಟಿಸಿರುವ ಆಕ್ಷೇಪಿತ ಅಥವಾ ತಿರಸ್ಕೃತ ಅಭ್ಯರ್ಥಿಗಳ ಪಟ್ಟಿಯಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಅವರು ಇನ್ನೂ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಂದರೆ ಮಾಡಿಕೊಳ್ಳದಿದ್ದಲ್ಲಿ ಹಾಗೂ ಆಕ್ಷೇಪಣೆಗಳನ್ನು ಸರಿಪಡಿಸಿಕೊಳ್ಳದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ತಮ್ಮ ನೋಡಲ್ ಕೇಂದ್ರ ಇರುತ್ತಲ್ಲ, ಡಯಟ್ ಅಥವಾ ಸಿಟಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗೋರ ಮುಖಾಂತರದಲ್ಲಿ, ಅಂದರೆ ವೆರಿಫಿಕೇಷನ್ ಹೋಗುವಂಥ ಜಾಗ ಏನಿರುತ್ತಲ್ಲ ಅಲ್ಲಿ ಹೋಗೋರ ಮುಖಾಂತರದಲ್ಲಿ ಫೆಬ್ರವರಿ 11, 2026 ಒಳಗೆ ಇವರು ಕೂಡ ಅದನ್ನು ವೆರಿಫಿಕೇಷನ್ ಎಲ್ಲ ಮಾಡಿಸ್ಕೊಳ್ಳೋದ್ರ ಮುಖಾಂತರ ಕಾಲೇಜು ಆಪ್ಷನ್ ಎಂಟ್ರಿನ ಮಾಡಿಕೊಂಡಲ್ಲಿ ಮಾತ್ರ ಅಂಥವರನ್ನು ಕೂಡ ಪರಿಗಣಿಸ್ತೇವೆ ಆಯ್ಕೆ ಪಟ್ಟಿಗೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇವರು ತಮ್ಮ ಮೂಲ ದಾಖಲೆಗಳನ್ನು ಸಂಬಂಧಿಸಿದ ನೋಡಲ್ ಕೇಂದ್ರಗಳಲ್ಲಿ ಪರಿಶೀಲನೆ ಒಳಪಡಿಸಿಕೊಂಡು ನಂತರ ಒದಗಿಸಲಾದ ಸೀಟ್ ಮೆಟ್ರಿಕ್ಸ್ ಪ್ರಕಾರದಲ್ಲಿ ಇವಾಗ ಕೊಟ್ಟಿದ್ದಲ್ಲ ಅದರ ಪ್ರಕಾರದಲ್ಲಿ ಹಿಂದಿನ ಆಯ್ಕೆಯನ್ನು ಕಾಲೇಜುಗಳು ಇರುತ್ತಲ್ಲ ಅದನ್ನೆಲ್ಲ ಅಳಿಸ್ಬಿಟ್ಟು ಹೊಸದಾಗಿ ಕಾಲೇಜು ಆಯ್ಕೆಯನ್ನು ಮಾಡಿಕೊಳ್ಳಲು ಸೂಚಿಸಿದೆ. ಈ ಅವಕಾಶ ಸದುಪಯೋಗಪಡಿಸಿಕೊಳ್ಳುವಂತೆ ಕೋರಿದೆ ಅಂತೆಲ್ಲ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಬೈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ.